ಹಲೋ ಫ್ರೆಂಡ್ಸ್, ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ. ಏಯ್ ಅಮಿತ್, ಸರಿಯಾಗಿ ಗಟಾರಿ ನೆಲಕ್ಕೆ ಹಾಕಿ ಅಗೆಯ, ಅದೇನು ಭೂಮಿಗೆ ಏಟಾಗುತ್ತೋ ಅಂತ ಅಗೀತಿದ್ಯಾ ಅಂತಾರೆ ನಟರಾಜ. ಅಪ್ಪ ಅವರಿಗೆ ಗೊತ್ತಿಲ್ವಾ, ಮಾಡ್ತಾರೆ ಬಿಡಿ ಅಂತಾನೆ ಮುತ್ತು. ನೋಡಿಲ್ವಾ ನಿಮ್ಮ ಅಮಿತ್ ಹೇಗೆ ಕೆಲಸ ಮಾಡ್ತಾರೆ ಅಂತ. ಇನ್ನೂ ಇಷ್ಟೊಂದು ಲೇಸಿಯಾಗಿ ಕೆಲಸ ಮಾಡ್ತಿದ್ರೆ ಇವ್ನು ಬಾತ್ರೂಮ್ ಕಟ್ಸೋದು ಯಾವಾಗ, ನಾನು ಸ್ನಾನ ಮಾಡೋದು ಯಾವಾಗ ಅದರಲ್ಲಿ ಅಂತಾರೆ ನಟರಾಜ್. ಅಷ್ಟಿದ್ರೆ ನೀನೇ ಹೋಗಿ ಕೆಲಸ ಮಾಡು ಅಂತಾನೆ ಕಂಟಿ. ಏನು ನನಗೋಸ್ಕರ ಬಾತ್ರೂಮ್ ಮಾಡ್ತಿದ್ದೀರಾ ಅಂತಾರೆ ನಟರಾಜ. ಬಾತ್ರೂಮ್ ಕಟ್ಟಿದ್ಮೇಲೆ ಸ್ನಾನ ಮಾಡೋಕ್ಕೆ ಎಲ್ಲಿ ಹೋಗ್ತೀಯಾ, ಪಕ್ಕದ ಮನೆಗೆ ಹೋಗ್ತೀಯಾ ಅಂತಾನೆ ಹರಿ. ಬೈಲಿಗೆ ಹೋಗ್ತೀನಿ, ಅದೆಲ್ಲ ನಿನ್ಗೆ ಯಾಕೋ ಅಂತಾರೆ ನಟರಾಜ. ಹರಿ ಸುಮ್ಮನಿರು, ನೀನು ಅಪ್ಪ ಅವ್ರು ಕೆಲಸ ಮಾಡ್ತಾರೆ, ನೀವು ಸುಮ್ಮನಿರಿ ಅಂತಾನೆ ಮುತ್ತು. ಆಗ ಚಂದನ ಬಂದು ಏನಣ್ಣ ಮಾಡ್ತಿದ್ದೀರಾ ಅಂತಾಳೆ. ಅತ್ತಿಗೆ ನಿಮಗೋಸ್ಕರನೇ ಇದೆಲ್ಲ ಅಂತಾನೆ ಮೈ. ಇಷ್ಟು ಬೇಗ ಕೆಲಸ ಶುರು ಮಾಡಿದ್ರಾ ಅಂತಾಳೆ ಚಂದನ. ಹೌದಮ್ಮ, ನಮ್ಮ ಸೈಟಲ್ಲಿ 4-5 ದಿನ ಕೆಲಸ ಇರಲಿಲ್ಲ, ಅದಕ್ಕೆ ಆ ಮಧ್ಯದಲ್ಲಿ ಕೆಲಸ ಶುರು ಮಾಡೋಣ ಅಂತ ಮಾಡಿಬಿಟ್ವಿ ಅಂತಾನೆ ಮುತ್ತು. ಒಂದ್ಸಲ ಎಲ್ಲ ಸರಿಯಾಗಿದೆಯಾ ಅಂತ ನೀವು ನೋಡ್ಕೊಳ್ಳಿ, ಪ್ಲ್ಯಾನಿಂಗ್ ಎಲ್ಲ ಓಕೆ ಅಲ್ವಾ ಅಣ್ಣ ಅಂತಾಳೆ ಚಂದನ. ಅಣ್ಣಂದೇ ತಾನೇ ಎಲ್ಲ ಪ್ಲ್ಯಾನಿಂಗು ಅಂತಾನೆ ಕಾಂಟಿ. ನಾನು ಸ್ವಲ್ಪ ಪ್ಲ್ಯಾನ್ ಕೊಟ್ಟಿದ್ದೀನಿ ಅಂತಾನೆ ಹರಿ. ನಿನ್ನ ಪ್ಲ್ಯಾನ್ ಎಲ್ಲ ಯಾರು ತಗೋತಾರೆ, ನಿನಗೆ ಅಷ್ಟೊಂದು ಟ್ಯಾಲೆಂಟ್ ಇದೆ ಅಂತ ಅನಿಸುತ್ತಾ ಅಂತಾರೆ ನಟರಾಜ. ನೋಡಿದ್ಯಾ, ಬಾತ್ರೂಮ್ ಕೊಟ್ಟೋಕ್ಕೂ ನೀನು ಲಾಯಕ್ಕಿಲ್ಲ ಅಂತಿದ್ದಾರೆ ನಿಮ್ಮಪ್ಪ ಅಂತಾನೆ ಕಂಟಿ. ಅತ್ತಿಗೆ ಎಲ್ಲ ಹರಿಯಣ್ಣನ ಪ್ಲ್ಯಾನ್ ಪ್ರಕಾರನೇ ಕಟ್ತಿರೋದು. ದೊಡ್ಡ ಮಿರರ್ ಬರುತ್ತೆ, ವಾಶ್ ಮಿಷಿನ್ ಬರುತ್ತೆ, ಆಮೇಲೆ ರೈನ್ ಸೆಟಪ್ಪು, ಶೇವರು ಎಲ್ಲ ಬರುತ್ತೆ, ನೋಡ್ತೀರಿ ಅಂತಾನೆ ಮೈ. ಏಯ್ ಬೇಗ ತುಂಬ್ರು ಅಂತ ನಟರಾಜ ಕೈಯಲ್ಲಿ ಸನ್ನೆ ಮಾಡುವಾಗ ಚಂದನ ಅವ್ರ ಕೈನ ನೋಡಿ ಏನಾಯಿತು ಕೈಗೆ ಅಂತಾಳೆ. ಏನಿಲ್ಲ ಅಂತ ಹೇಳಿದ್ನಲ್ಲ ಅಂತಾರೆ ನಟರಾಜ. ಕೈನ ನೋಡಿ ಹೇಗಾಯಿತು ನೋಡಿ ಅಂಕಲ್ ಇದು ಅಂತಾಳೆ ಚಂದನ. ಪಟಾಕಿಯಿಂದ ಆಗಿರೋದಮ್ಮ ಅಂತಾನೆ ಮುತ್ತು. ನಿನ್ನೆ ಕೇಳಿದರೆ ಏನೂ ಆಗಿಲ್ಲ ಅಂದರು, ಇವಾಗ ನೋಡಿದರೆ ಇಷ್ಟು ದೊಡ್ಡ ಗಾಯ ಆಗಿದೆ, ಹಾಸ್ಪಿಟ್ಲಿಗೆ ಹೋಗಿ ಬರೋದಲ್ವಾ ಅಂತಾಳೆ ಚಂದನ. ಇದಕ್ಕೆಲ್ಲ ಯಾಕಮ್ಮ ಹಾಸ್ಪಿಟ್ಲಿಗೆ ಹೋಗ್ತಾರೆ, 2 ದಿನ ಅದಾಗೆ ಸರಿ ಹೋಗುತ್ತೆ ಅಂತಾರೆ ನಟರಾಜ. ಅಣ್ಣ ಅಟ್ಲೀಸ್ಟ್ ಆಯಿಂಟ್ಮೆಂಟ್ ಆದರೂ ಹಚ್ಚಬೇಕಲ್ವಾ, ಇಲ್ಲ ಅಂದರೆ ಜಾಸ್ತಿ ಆಗುತ್ತೆ ಅಂತಾಳೆ ಚಂದನ. ಈ ನಟರಾಜನ ನೀನೇನಮ್ಮ ಅಂದ್ಕೊಂಡಿದ್ಯಾ, 1972 ಮಧ್ಯಪ್ರದೇಶದಲ್ಲಿ ಲಾರಿ ಓಡಿಸ್ಬೇಕಾದ್ರೆ ನನ್ನ ಲಾರಿಗೆ ಎದುರುಗಡೆಯಿಂದ ಒಬ್ಬ ಕುಡ್ಕೊಂಡು ಬಂದು ಸರಿಯಾಗಿ ಗುದ್ಬಿಟ್ಟ. ನಾನು ಗ್ಲಾಸ್ ಹೊಡೆದು ಹೊರಗೋಗಿ ಬಿದ್ದುಬಿಟ್ಟೆ. ಎಲ್ಲರೂ ನಾನು ಸತ್ತೋದೆ ಅಂದ್ಕೊಂಡ್ರು, ಆದರೆ ನಾನು ಎದ್ದು ನಿಂತಿದ್ದೆ. ಸತ್ತವನು ನನ್ನ ಎದುರುಗಡೆ ಇದ್ದವನು. ನಾನಿದ್ದು ಕರೆಕ್ಟ್ ಟೈಮ್ಗೆ ಲೋಡ್ನ ರೀಚ್ ಮಾಡಿದ್ದೀನಿ ಗೊತ್ತಾ. ಈ ನಟರಾಜ ಟಯರ್ಡ್ ಆಗದೆ ಇರೋ ಟೈಯರಮ್ಮ. ಈ ಗಾಯ ಒಂದು ಲೆಕ್ಕ ನನಗೆ. ಹೋಗಿ ಕೈಕಾಲು ಮುಖ ತೊಳ್ಕೊಂಡು ಎಲ್ರಿಗೂ 1 ಲೋಟ ಟೀ ಮಾಡ್ಕೊಂಡು ಬಾ, ಹೋಗು ತೊಗೊಂಡು ಬಾ ಹೋಗು, ದೊಡ್ಡವ್ರು ಹೇಳಿದನ ಕೇಳಬೇಕು, ಹೋಗಮ್ಮ ಅಂತಾರೆ ನಟರಾಜ. ಲೇ ಅಮಿತ್, ನಿನ್ನ ಊರು ಯಾವುದು ಅಂದೆ ಅಂತಾರೆ ನಟರಾಜ. ರಾಜಸ್ಥಾನ ಅಂತಾನೆ ಅಮಿತ್. ನಾನು ಅಲ್ಲಿಗೆ ಲಾರಿ ತೊಗೊಂಡು ಬಂದಿದ್ದೆ, ಟಾಪ್ ಗೇರಲ್ಲಿ ಏರೋಪ್ಲೇನ್ ಥರ ಸ್ಪೀಡಾಗಿ ಲಾರಿ ಓಡಿಸಿದ್ದೀನಿ ಗೊತ್ತಾ ಅಂತಾನೆ ನಟರಾಜ. ಈಚೆ ಚಂದನ ಕಿಚನಲ್ಲಿರುವಾಗ ಮೈ ಬಂದು ಅತ್ತಿಗೆ ನಾನೇನಾದರೂ ಹೆಲ್ಪ್ ಮಾಡಲಾ ಅಂತಾನೆ. ಅವ್ರ ಕೈಗೆ ಏಟಾಗಿದ್ದು ನೋಡಿದ್ದೆ ಮೈ ಅಂತಾಳೆ ಚಂದನ. ನೋಡಲಿಲ್ಲ ಅಂತಾನೆ ಮೈ. ದೊಡ್ಡದಾಗಿ ಗಾಯ ಆಗಿದೆ ಮೈ ಅಂತಾಳೆ ಚಂದನ. ಆಗಲಿ ಬಿಡಿ ಅತ್ತಿಗೆ ಅಂತಾನೆ ಮೈ. ನೀನು ಪಟಾಕಿ ಹಚ್ಚಿದ್ರಿಂದನೇ ಆಗಿದ್ದು ಗೊತ್ತಾ ಅಂತಾಳೆ ಚಂದನ. ಆ ವಯ್ಯಂಗೆ ಹೋಗಿ ಪಟಾಕಿ ಮುಂದೆ ಡ್ಯಾನ್ಸ್ ಮಾಡು ಅಂತ ನಾನು ಹೇಳಿದ್ನ ಅಂತಾನೆ ಮೈ. ನೀನು ಪಟಾಕಿ ಹಚ್ತೀಯ ಅಂತ ಯಾರಿಗೆ ಗೊತ್ತಿತ್ತು, ನೀನು ನನಗೆ ಸರ್ಪ್ರೈಸ್ ಕೊಡೋದಕ್ಕೆ ಅಂತ ಇಷ್ಟೆಲ್ಲ ಮಾಡಿದ್ದು, ಅದಕ್ಕೆ ನನಗೆ ಖುಷಿ ಇದೆ. ಆದರೆ ಇವಾಗ ಅವ್ರ ಕೈಗೆ ಏಟಾಗಿದೆ ಮೈ ಅಂತಾಳೆ ಚಂದನ. ಅದಕ್ಕೆ ನಾನೇನು ಮಾಡಲಿ ಅತ್ತಿಗೆ ಅಂತಾನೆ ಮೈ. ನಿನ್ನಿಂದನೇ ತಾನೇ ಗಾಯ ಆಗಿದ್ದು, ಪ್ಲೀಸ್ ಅವ್ರ ಹತ್ರ ಹೋಗಿ ಸಾರಿ ಕೇಳು ಅಂತಾಳೆ ಚಂದನ. ನಾನೇ ಯಾಕೆ ಸಾರಿ ಕೇಳಬೇಕು ಅಂತಾನೆ ಮೈ. ಒಬ್ಬರ ನೋವಿಗೆ ನಾವೇ ಕಾರಣ ಅಂತ ಗೊತ್ತಾದ ಮೇಲೆ ಸಾರಿ ಕೇಳಬೇಕು ಮೈ, ಅದೇ ಸೌಜನ್ಯ ಅಂತಾಳೆ ಚಂದನ. ಆ ವ್ಯಕ್ತಿ ಮುಂದೆ ಸೌಜನ್ಯ ತೋರಿಸೋ ಅಗತ್ಯ ನನಗಿಲ್ಲ. ಆ ವಯ್ಯ ನನಗೆ ಯಾರು ಅಂತಲೇ ಗೊತ್ತಿಲ್ಲ, ರೋಡಲ್ಲಿ ಯಾರೋ ನಡ್ಕೊಂಡು ಹೋಗ್ತಿರ್ತಾರಲ್ಲ ಹಾಗೆ, ಅಂಥವರಿಗೆಲ್ಲ ನಾನ್ಯಾಕೆ ಸಾರಿ ಕೇಳಲಿ ಅಂತಾನೆ ಮೈ. ನೀನು ಪಟಾಕಿ ಹೊಡೆದು ರೋಡಲ್ಲಿ ಹೋಗ್ತಿರೋರಿಗೆ ಯಾರಿಗಾದರೂ ತಾಗಿದ್ದಿದ್ರೆ ನೀನು ಸಾರಿ ಕೇಳ್ತಿರ್ಲಿಲ್ವಾ ಅಂತಾಳೆ ಚಂದನ. ಕೇಳ್ತಿದ್ದೆ, ಆದರೆ ಈ ವಯ್ಯನ ಹತ್ರ ನಾನು ಸಾರಿ ಕೇಳಲ್ಲ ಅಂತಾನೆ ಮೈ. ಯಾಕೆ ಮೈ, ಅವ್ರ ಮೇಲೆ ನಿನ್ಗೆ ಇಷ್ಟೊಂದು ಕೋಪ ಅಂತಾಳೆ ಚಂದನ. ಅತ್ತಿಗೆ ಅವರನ್ನು ನೋಡಿದರೆ ಹೇಗೆ ಅತ್ತಿಗೆ ಕನಿಕರ ಬರುತ್ತೆ, ಕಟುಕರಿಗಿಂತ ಕಡೆ ಅತ್ತಿಗೆ ಅವನು. ನನ್ನ ನೋವು ಸಂಕಟ ಏನಾದರೂ ಗೊತ್ತಾ ಅವನಿಗೆ, ಎಷ್ಟು ಆರಾಮಾಗಿದ್ದಾನವನು. ನನ್ನ ಅಮ್ಮ ಎಲ್ಲಿದ್ದಾರೆ ಅಂತ ಕೇಳಿದರೆ ಹೇಳಿದ್ನ ಅವನು. ಅಂಥವರಿಗೆಲ್ಲ ಈ ಗಾಯ ಚಿಕ್ಕದೆ, ನೋವು ಸಾಯ್ತಾ ಇದ್ರು ನೀರು ಕೊಡಬಾರ್ದು ಇಂಥವ್ರಿಗೆ ಅಂತಾನೆ ಮೈ ಅಂತ ಕೂಗ್ತಾಳೆ ಚಂದನ. ಆಗ ಅದನ್ನೆಲ್ಲ ಮುತ್ತು ಕೇಳಿಸ್ಕೊತಾನೆ. ನೀವು ಹೇಳಿದ್ದನ್ನೆಲ್ಲ ತಲೆ ಆಡಿಸ್ತೀನಿ ಅಂತ, ಇದರಲ್ಲೂ ನಿಮ್ಮ ಮಾತು ಕೇಳ್ತೀನಿ ಅಂದ್ಕೋಬೇಡಿ ಅತ್ತಿಗೆ ಅಂತ ಮೈ ಹೋಗ್ತಾನೆ. ಮೈ ನಿಂತ್ಕೊಳ್ಳೋ ಅಂತ ಮುತ್ತು ಕೂಗ್ತಾನೆ. ಹೋಗಲಿ ಬಿಡೋಣ ಅಂತಾಳೆ ಚಂದನ. ಅಲ್ಲಮ್ಮ, ನಿನ್ನ ಹತ್ರನೇ ಹೇಗೆ ಮಾತಾಡಿ ಹೋಗ್ತಿದ್ದಾನೆ ನೋಡು ಅವನು ಅಂತಾನೆ ಮುತ್ತು. ಅವನ ಮೇಲಿರೋ ಕೋಪಕ್ಕೆ ನನ್ನ ಜೊತೆ ಹೀಗೆ ಮಾತಾಡ್ತಿದ್ದಾನೆ ಅಷ್ಟೇ, ಪರವಾಗಿಲ್ಲ ಅಣ್ಣ, ನಾನು ಸಮಾಧಾನ ಮಾಡ್ತೀನಿ. ಹೌದು, ನೀವು ಯಾಕೆ ಬಂದ್ರಿ, ಟೀನ ನಾನೇ ಮಾಡ್ಕೊಂಡು ಬರ್ತಿದ್ನಲ್ಲ ಅಂತಾಳೆ ಚಂದನ. ನೀರು ತಗೊಂಡು ಹೋಗೋಣ ಅಂತ ಬಂದೆ. ಮೈ ಮಾತಾಡ್ತಿರೋದನ್ನು ಕೇಳಿ ನನಗೆ ತುಂಬ ಬೇಜಾರಾಯಿತು ಅಂತಾನೆ ಮುತ್ತು. ನಾನು ಅವನ್ನ ಸಮಾಧಾನ ಮಾಡ್ತೀನಿ ಅಂತಾಳೆ ಚಂದನ. ನಂತರ ಮುತ್ತು ನೀರು ತಗೊಂಡು ಹೋಗ್ತಾನೆ. ಈಚೆ ಕಿಚನಲ್ಲಿ ಮುತ್ತು ಅಡುಗೆ ಮಾಡ್ತಾ, ಚಂದನ ಕೆಳಗಡೆ ಒಂದು ಬಾಣಲಿ ಇದೆ ಕೊಡಮ್ಮ, ಸಾಂಬಾರಿಗೆ ಒಗ್ಗರಣೆ ಹಾಕಬೇಕು, ಸಿಗ್ತೇನಮ್ಮ ಅಂತಾನೆ ಮುತ್ತು. ಇದೇನಣ್ಣ ಅಂತಾಳೆ ಚಂದನ. ನಮ್ಮ ಕೊಡು ಅಂತ ಮುತ್ತು ತಗೋತಾನೆ. ಅದಕ್ಕೂ ಈ ಮನೆ
ಅಷ್ಟೇ ವರ್ಷ ಆಗಿದೆ ಅನಿಸುತ್ತೆ, ನೋಡೋಣ ಹೇಗಾಗಿದೆ, ಮನೆಗೆ ಸ್ವಲ್ಪ ಹೊಸ ಪಾತ್ರೆ ತಗೋಬೇಕು ಅಂತಾಳೆ ಚಂದನ. ಇವಾಗ ಸದ್ಯಕ್ಕೆ ಇದರಲ್ಲೇ ಮಾಡೋಣ, ಮುಂದಿನ ತಿಂಗಳು ಹೊಸದನ್ನು ತಗೊಂಡ್ರಾಯ್ತು ಅಂತಾನೆ ಮುತ್ತು. ಆಗ ಮೈ ಬರ್ತಾನೆ. ಮೈ ಏನು ಬೇಕಿತ್ತು ಅಂತಾನೆ ಮುತ್ತು. ಆಗ ಚಂದನ ಮುತ್ತುಗೆ ಸನ್ನೆ ಮಾಡ್ತಾಳೆ. ಆಗ ಮುತ್ತು ಸುಮ್ಮನಾಗ್ತಾನೆ. ಅತ್ತಿಗೆ ಅಂತಾನೆ ಮೈ. ಅಣ್ಣ ಉಪ್ಪು ಖಾರ ಹಾಕಿದ್ದೀರಲ್ವಾ, ನಾನೇನಾದರೂ ಹಾಕಬೇಕಾ ಅಂತಾಳೆ ಚಂದನ. ಇಲ್ಲಮ್ಮ ಹಾಕಿದ್ದೀನಿ ಅಂತಾನೆ ಮುತ್ತು. ಅತ್ತಿಗೆ ಅಂತಾನೆ ಮೈ. ಅಣ್ಣ ಮಿಕ್ಸಿಗೆ ಹಾಕ್ಲಾ ಅಂತಾಳೆ ಚಂದನ. ಸರಿಯಮ್ಮ ಅಂತಾನೆ ಮುತ್ತು. ಚಂದನ ಮಿಕ್ಸಿ ಹಾಕ್ತಾಳೆ. ಸಾರಿ ಅತ್ತಿಗೆ, ನನ್ನ ಜೊತೆ ಮಾತಾಡಲ್ವಾ ಅತ್ತಿಗೆ, ಪ್ಲೀಸ್ ಅತ್ತಿಗೆ ಪ್ಲೀಸ್ ಸಾರಿ ಅಂತ ಅಳೋಕೆ ಶುರು ಮಾಡ್ತಾನೆ ಮೈ. ಆಗ ಚಂದನ ಮೈ ಯಾಕೆ ಅಳ್ತಿದ್ಯಾ, ಸುಮ್ಮನಿರು ಅಂತಾಳೆ. ಮೈ ಏನೋ ಚಿಕ್ಕ ಮಕ್ಕಳ ಥರ ಸುಮ್ಮನೆ ಇರು ಅಂತಾನೆ ಮುತ್ತು. ನಂದೇ ತಪ್ಪು ಅತ್ತಿಗೆ, ನಾನು ಬೇಕು ಅಂತ ಮಾಡಿಲ್ಲ, ಕೋಪ ಬಂದುಬಿಡ್ತು ಅಂತಾನೆ ಮೈ. ಕೋಪ ಬಂದರೆ ಏನು ಬೇಕಿದ್ರೂ ಮಾತಾಡ್ತೀಯಾ ಅಂತಾಳೆ ಚಂದನ. ಹೌದು, ನಾನು ಹಾಗೆ ಮಾತಾಡಬಾರ್ದಿತ್ತು ಅಂತ ತನ್ನ ಕೆನೆಗೆ ತಾನೇ ಹೊಡ್ಕೊತಾನೆ ಮೈ. ಮೈ ಏನು ಮಾಡ್ತಿದ್ಯಾ, ಸುಮ್ಮನಿರು, ನೋಡು ನನಗೆ ನಿನ್ನ ಮೇಲೆ ಯಾವ ಕೋಪನೂ ಇಲ್ಲ, ನಿನ್ನ ತಪ್ಪನ್ನು ಒಪ್ಕೊಳ್ದೆ ಹಠ ಮಾಡಿದೆ ಗೊತ್ತಾ ನೀನು, ಅದಕ್ಕೆ ನನಗೆ ಬೇಜಾರಾಗಿದ್ದು ಅಂತಾಳೆ ಚಂದನ. ಸಾರಿ ಅತ್ತಿಗೆ ಅಂತಾನೆ ಮೈ. ಸಾರಿ ಕೇಳಬೇಕಾಗಿರೋದು ನನ್ನ ಹತ್ರ ಅಲ್ಲ, ನಿನ್ನ ಮಾತಿಂದ ಯಾರ ಮನಸ್ಸಿಗೆ ನೋವಾಯಿತು ಅವ್ರ ಹತ್ರ ಅಂತಾಳೆ ಚಂದನ. ಅದೊಂದು ಬಿಟ್ಟು ಬೇರೆ ಏನಾದರೂ ಹೇಳಿ ನಾನು ಮಾಡ್ತೀನಿ ಪ್ಲೀಸ್ ಅತ್ತಿಗೆ, ಆ ವಯ್ಯನ ಕಡ್ರೆ ನನಗೆ ಆಗಲ್ಲ, ನಾನು ಸಾರಿ ಕೇಳಲ್ಲ ಅಂತಾನೆ ಮೈ. ಮತ್ತೆ ಹಠ ಮಾಡ್ತಿದ್ಯಾ ಅಂತಾಳೆ ಚಂದನ. ಪ್ಲೀಸ್ ಅತ್ತಿಗೆ ಅಂತ ಮೈ ಅಲ್ಲಿಂದ ಹೋಗ್ತಾನೆ. ಅವನು ಈಗ ಯಾರ ಮಾತು ಕೇಳೋ ಪರಿಸ್ಥಿತಿಲಿ ಇಲ್ಲ, ಅವನು ಏನು ಅಂತ ನನಗೆ ಗೊತ್ತು, ನಾನು ಅವನ್ನ ಸಮಾಧಾನ ಮಾಡ್ತೀನಿ, ನೀವು ಟೆನ್ಷನ್ ಮಾಡ್ಕೋಬೇಡಿ ಅಣ್ಣ, ಬನ್ನಿ ಅಂತಾಳೆ ಚಂದನ. ನಂತರ ಎಲ್ಲರೂ ರಾತ್ರಿ ಊಟಕ್ಕೆ ಕೂತಿರ್ತಾರೆ. ಕೆಂಪು ಚಟ್ನಿ ಗಮ್ಮ ಅಂತಿದೆ, ದೋಸೆ ಮಾಡಿದ್ಯಾ ಅಂತಾನೆ ಹರಿ. ಇಲ್ಲ ಕಣೋ, ಇವತ್ತು ಉಪ್ಪಿಟ್ಟು ಮಾಡಿದ್ದೀನಿ ಅಂತಾನೆ ಮುತ್ತು. ಉಪ್ಪಿಟ್ಟ ಅಂತಾನೆ ಹರಿ. ಇಲ್ಲ ಕಣೋ, ನಿನಗೆ ಇಷ್ಟ ಅಂತ ಗೋಡಂಬಿ ಕಡಲೆ ಬೀಜ ಎಲ್ಲ ಹಾಕಿ ಚಿತ್ರಾನ್ನ ಮಾಡಿದ್ದೀನಿ ಅಂತಾನೆ ಮುತ್ತು. ಚಿತ್ರಾನ್ನ, ನೀನು ಕೊಟ್ಟಿದ್ದ ಬಿಲ್ಡಪ್ ನೋಡಿದರೆ ಎಗ್ ರೈಸೋ ಫ್ರೈಡ್ ರೈಸೋ ಮಾಡಿದ್ಯಾ ಅಂದ್ಕೊಂಡೆ ಅಂತಾನೆ ಹರಿ. ಮೊದಲು ತಿನ್ನೋಡು ಆಮೇಲೆ ಮಾತಾಡುವಿ ಅಂತಾನೆ ಮುತ್ತು. ಎಲ್ರಿಗೂ ತಟ್ಟೆಗೆ ಹಾಕ್ತಾನೆ ಮುತ್ತು. ತಿಂತ ಒಂಥರ ಚೆನ್ನಾಗಿದೆ ಅಂತಾನೆ ಹರಿ. ಅಣ್ಣ ಸಖತ್ತಾಗಿದೆ ಅಂತಾನೆ ಮೈ. ಸಖತ್ತಾಗಿ ಎಲ್ಲ ಏನಿಲ್ಲ, ಒಂಥರ ಓಕೆ ಅಂತಾನೆ ಹರಿ. ಪರವಾಗಿಲ್ಲ ಅನ್ನೋರು ನಾಳೆಯಿಂದ ತಾವೇ ಮಾಡಿಬಿಡಿಸ್ಲಿ, ಆವಾಗ ನಾವು ತಿಂದು ಹೇಳ್ತೀವಿ ಅಂತಾಳೆ ಚಂದನ. ನಾನು ಸುಮ್ಮನೆ ತಮಾಷೆ ಕೇಳಿದ್ದು, ನಮ್ಮಣ್ಣ ಅಡುಗೆ ಮಾಡಿದರೆ ಸಖತ್ತಾಗಿರುತ್ತೆ, ಅವನ್ನ ಖುಷಿನ ನಾನು ಕಿತ್ಕೊಂಡ್ರೆ ಪರಮಾತ್ಮ ಹೆಚ್ಕೋತಾನ, ಅಣ್ಣನೇ ಅಡುಗೆ ಮಾಡಲಿ ಅಂತಾನೆ ಹರಿ. ಆಗ ಮುತ್ತುಗೆ ಕಾಲ್ ಬರುತ್ತೆ. ಅಣ್ಣ ಯಾರಣ್ಣ ಅಂತಾನೆ ಮೈ. ಭಾರತಿ ಅಂತಾನೆ ಮುತ್ತು. ಅವಳೇ ಯಾಕಣ್ಣ ನಿನಗೆ ಸುಮ್ಮನೆ ಫೋನ್ ಮಾಡ್ತಿದ್ದಾಳೆ ಅಂತಾನೆ ಹರಿ. ಗೊತ್ತಿಲ್ಲ ಹರಿ ಅಂತಾನೆ ಮುತ್ತು. ಮದುವೆ ಎಲ್ಲ ಆದಮೇಲೆ ಏನಣ್ಣ ಇದೆಲ್ಲ, ಅವಳಿಗೆ ಅಷ್ಟು ಬುದ್ಧಿ ಇಲ್ವಾ ಅಂತಾನೆ ಕಂಟಿ. ಅತ್ತೆ ಮಗಳಲ್ವಾ, ಎಲ್ಲರೂ ಹೇಗಿದ್ದೀರಾ ಅಂತ ಕೇಳೋಕ್ಕೆ ಕಾಲ್ ಮಾಡಿದ್ದಾಳೆ ಏನೋ ಅಂತಾಳೆ ಚಂದನ. ಆದರೂ ಅವಳು ಗಂಡನ ಮನೆಯವರಿಗೆ ಗೊತ್ತಾದರೆ ಏನು ಅಂದ್ಕೊಳ್ಳಲ್ಲ, ಕಾಲ್ ಕಟ್ಟಾಯಿತು ಅಂತಾನೆ ಮುತ್ತು. ಆಗ ಭಾರತಿ ವೀಡಿಯೋ ಕಾಲ್ ಮಾಡ್ತಾಳೆ. ಅಣ್ಣ ಭಾರತಿ ವೀಡಿಯೋ ಕಾಲ್ ಮಾಡ್ತಿದ್ದಾಳೆ ಅಂತಾಳೆ ಚಂದನ. ವೀಡಿಯೋ ಕಾಲ್ ಮಾಡ್ತಿದ್ದಾಳ ಅಣ್ಣ, ಎಷ್ಟು ದಿನ ನಡೀತಿದೆ ಇದೆಲ್ಲ ಅಂತಾನೆ ಹರಿ. ಬಾರಿಸ್ತೀನಿ ನೋಡು ಅಂತಾನೆ ಮುತ್ತು. ಅಣ್ಣ ನಾವು ಯಾರಾದರೂ ರಿಸೀವ್ ಮಾಡ್ಬೋದಾ ಅಂತಾಳೆ ಚಂದನ. ಹಾಂ ನೀನೇ ಮಾತಾಡು ಅಂತಾನೆ ಮುತ್ತು. ಆಗ ಚಂದನ ಕಾಲ್ ರಿಸೀವ್ ಮಾಡಿ ಹಾಯ್ ಭಾರತಿ ಅಂತಾಳೆ. ಹಾಯ್ ಚಂದನ, ಹೇಗಿದ್ದೀರಾ ಅಂತಾಳೆ ಭಾರತಿ. ಚೆನ್ನಾಗಿದ್ದೀನಿ, ನೀವು ಅಂತಾಳೆ ಚಂದನ. ನಾನು ಸೂಪರ್, ಮಾವ ಎಲ್ಲಿದ್ದಾನೆ ಅಂತಾಳೆ ಭಾರತಿ. ಆಗ ಮುತ್ತು ಬೇಡ ಕೊಡಬೇಡ ಅಂತ ಸನ್ನೆ ಮಾಡ್ತಾನೆ. ಭಾರತಿ ಅಣ್ಣ ಸ್ವಲ್ಪ ಕೆಲಸದಲ್ಲಿದ್ದಾರೆ ಅಂತಾಳೆ ಚಂದನ. ಏನು ಕೆಲಸ? ಹೋ ಅಡುಗೆ ಮನೇಲಿದ್ದಾನ, ನಾನು ಫೋನ್ ಮಾಡಿದ್ದೀನಿ ಅಂತ ಹೇಳಿ ಬೇಗ ಕರಿ ಚಂದನ, ಮಾತಾಡಬೇಕು, ಕೊಡು ಚಂದನ ಅಂತಾಳೆ ಭಾರತಿ. ಅಣ್ಣ ತಗೊಳ್ಳಿ ಅಂತಾಳೆ ಚಂದನ. ಮಾವ ಅಂತಾಳೆ ಭಾರತಿ. ಹೇಗಿದೆಯಾ ಭಾರತಿ ಅಂತಾನೆ ಮುತ್ತು. ನಾನು ಚೆನ್ನಾಗಿದ್ದೀನಿ ಮಾವ ಅಂತಾಳೆ ಭಾರತಿ. ಏನು ಮಾಡ್ತಿದ್ಯಾ ಅಂತಾನೆ ಮುತ್ತು. ಮನೇಲಿದ್ದೀನಿ ಮಾವ, ನೀನು ಅಂತಾಳೆ ಭಾರತಿ. ಊಟ ಮಾಡ್ತಿದ್ದೀನಿ, ನಿಂದು ಊಟ ಆಯಿತಾ ಅಂತಾನೆ ಮುತ್ತು. ಇಲ್ಲ ಇವಾಗ ಮಾಡಬೇಕು ಮಾವ, ನಾನು ನಿನಗೆ ಎಷ್ಟು ಸಲ ಫೋನ್ ಮಾಡಬೇಕು, ನೀನು ಯಾಕೆ ರಿಸೀವ್ ಮಾಡಿಲ್ಲ ಅಂತಾಳೆ ಭಾರತಿ. ಕೆಲಸದಲ್ಲಿದ್ದೆ ಅದಕ್ಕೆ ಮಾಡಲಿಲ್ಲ ಅಂತಾನೆ ಮುತ್ತು. ಕೆಲಸ ಮುಗಿದ ಮೇಲೆ ಮಾಡೋದು ತಾನೆ, ನಾನು ನಿನಗೆ ಮನೆ ತೋರಿಸ್ಬೇಕು ಅದಕ್ಕೆ ಫೋನ್ ಮಾಡಿದ್ದು. ನೋಡು ಇದು ದೇವ್ರ ಮನೆ ತೋರಿಸ್ತೀನಿ, ಇದು ಹಾಲು, ಕಿಚನ್, ಇದು ಇದು ಹೇಗಿದೆ ಬೆಡ್ರೂಮು ತೋರಿಸ್ತೀನಿ ಇರು ಮಾವ, ಇದೇ ನಮ್ಮ ಬೆಡ್ರೂಮು ಮಾವ, ಇಲ್ಲಿ ನನ್ನ ಎಲ್ಲರೂ ಚೆನ್ನಾಗಿ ನೋಡ್ಕೋತಾರೆ, ಚೆನ್ನಾಗಿ ಮಾತಾಡ್ತಾರೆ ಅಂತಾಳೆ ಭಾರತಿ. ಸಂತೋಷ ಭಾರತಿ ಅಂತಾನೆ ಮುತ್ತು. ಮಾವ ಮನೆಯವರು ಆವಾಗವಾಗ ನಿನ್ನ ನೆನೆಸ್ಕೋತಾ ಇರ್ತಾರೆ, ಇರು ಅವರಿಗೆ ಫೋನ್ ಕೊಡ್ತೀನಿ ಮಾತಾಡು, ಏನು ಅಂದರೆ ಬನ್ನಿ ಇಲ್ಲಿ ಮುತ್ತು ಮಾವ ನಿಮ್ಮ ಜೊತೆ ಮಾತಾಡಬೇಕಂತೆ ಅಂತಾಳೆ ಭಾರತಿ. ಆಗ ಮುತ್ತು ಕಾಲ್ ಕಟ್ ಮಾಡಿ ಸ್ವಿಚ್ ಆಫ್ ಮಾಡಮ್ಮ ಅಂತ ಫೋನ್ನ ಚಂದನಗೆ ಕೊಡ್ತಾನೆ. ಚಂದನ ಫೋನ್ನ ಸ್ವಿಚ್ ಆಫ್ ಮಾಡ್ತಾಳೆ. ಭಾರತಿ ಫುಲ್ ಲೂಸ್ ಆಗಿದ್ದಾಳೆ ಅನಿಸುತ್ತೆ ಅಂತಾನೆ ಕಂಟಿ. ಗಂತು ಗಂಡ ಹೆಂಡತಿ ಬೇಗ ಡಿವೋರ್ಸ್ ತಗೋತಾರೆ ಅನಿಸ್ತಿದೆ ಅಂತಾನೆ ಮೈ. ಬಿಡ್ತು ಅನ್ನೋ, ಹುಚ್ಚುಚ್ಚಾಗಿ ಮಾತಾಡ್ತಿದ್ಯಾ ಅಂತಾನೆ ಮುತ್ತು. ಮತ್ತೆ ಮದುವೆ ಆಗಿ ಇನ್ನು 1 ತಿಂಗಳಾಗಿಲ್ಲ, ಆಗಲೇ ನನಗೆ ಕಾಲ್ ಮೇಲೆ ಕಾಲ್ ಮಾಡಿ ಮಾತಾಡ್ತಿದ್ದಾಳಲ್ಲ ಅಂತಾನೆ ಹರಿ. ಹಾಗೆಲ್ಲ ಏನಿಲ್ಲ, ತನ್ನ ಮಾವಂಗೆ ಫೋನ್ ಮಾಡಿ ತಾನು ಸುಖವಾಗಿದ್ದೀನಿ ಅಂತ ಹೇಳಬೇಕು ಅನಿಸಿರುತ್ತೆ, ಅದಕ್ಕೆ ಮಾಡಿರ್ತಾಳಷ್ಟೇ ಅಂತಾಳೆ
ಚಂದನ. ಆದರೂ ಈ ರೀತಿ ಪದೇ ಪದೇ ಫೋನ್ ಮಾಡೋದು ತಪ್ಪು ಅಂತಾನೆ ಮುತ್ತು. ಮದುವೆ ಆದಮೇಲೆ ಹಳೇದನ್ನು ಮರೆತು ತೆಪ್ಪಗಿರಬೇಕು. ವಿಡಿಯೋ ಕಾಲ್ ಮಾಡಿ ಬೆಡ್ರೂಮ್ ಎಲ್ಲ ತೋರಿಸೋದು ಏನು ಚೆನ್ನಾಗಿರುತ್ತೆ ಅಂತಾನೆ ಹರಿ. ಅಣ್ಣ ಮೊದಲು ಆ ನಂಬರ್ನ ಬ್ಲಾಕ್ ಮಾಡು ಅಂತಾನೆ ಮಹಿ. ಅದೆಲ್ಲ ಯಾಕೆ ಬೇಕೋ, ಮತ್ತೆ ಫೋನ್ ಮಾಡಿದರೆ ನಾನೇ ಫೋನ್ ಮಾಡಬೇಡ ಅಂತ ಹೇಳ್ತೀನಿ, ನೀವು ಯಾರೂ ತಲೆ ಕೆಡಿಸ್ಕೋಬೇಡಿ, ಊಟ ಮಾಡಿ ಅಂತಾನೆ ಮುತ್ತು. ಈಚೆ ಭಾರತಿ ಮತ್ತೆ ಮುತ್ತುಗೆ ಕಾಲ್ ಮಾಡಿ ಸ್ವಿಚ್ ಆಫ್ ಅಂತ ಬರುತ್ತೆ, ಬ್ಯಾಟ್ರಿ ಡೌನ್ ಆಗಿರಬೇಕು, ಸ್ವಿಚ್ ಆಫ್ ಆಗಿರಬೇಕು ಅಂತಾಳೆ. ಈಚೆ ನಟರಾಜ ಹಾಡು ಹೇಳ್ತಾ ಇರುವಾಗ ಚಂದನ ಊಟ ತಂದು ಸಾಕು ನಾನು ಹಳೆ ವಿಚಾರನ ಕೇಳಿ ನಿಮಗೆ ಬೇಜಾರು ಮಾಡಬೇಕು ಅಂತ ಬಂದಿಲ್ಲ, ಊಟ ತಂದಿದ್ದೀನಿ ಊಟ ಮಾಡಿ ಅಂತಾಳೆ. ನನಗೇನು ಬೇಜಾರಿಲ್ಲ ಅಂತಾರೆ ನಟರಾಜ. ಮತ್ತ್ಯಾಕೆ ನಾನು ಕೇಳಿದ ಪ್ರಶ್ನೆಗೆ ಉತ್ತರ ಕೊಟ್ಟಿಲ್ಲ ಅಂತಾಳೆ ಚಂದನ. ನನಗೆ ಇಷ್ಟ ಇಲ್ಲದೆ ಇರೋ ಮ್ಯಾಟರ್ ಬಗ್ಗೆ ಕೇಳಿದರೆ ನನಗೆ ಇಷ್ಟ ಆಗೋದಿಲ್ಲ ಅಂತಾರೆ ನಟರಾಜ. ಏನೋ ಆಗಿರುತ್ತೆ ಅದಕ್ಕೆ ಬಾಯಿ ಬಿಡ್ತಿಲ್ಲ ಅನ್ನಿ ಅಂತಾಳೆ ಚಂದನ. ಕೊಡಿಲಿ ಊಟ, ನನಗೇನು ಕೈ ನೆಟ್ಟಗಿಲ್ವಾ, ಊಟದಲ್ಲಿ ಸ್ಪೂನ್ ಬೇರೆ ಇಟ್ಟಿದೆಯಾ ಅಂತಾರೆ ನಟರಾಜ. ನಿಮ್ಮ ಕೈ ಗಾಯ ಆಗಿದೆ ಅಲ್ವಾ ಅದಕ್ಕೆ ಅಂತಾಳೆ ಚಂದನ. ಡೈನಾಮಿಟ್ಟಿಂದ ಒಡೆಯೋಕ್ಕಾಗದೇ ಇರೋ ಬಂಡೆನ ಈ ಕೈಯಿಂದ ಒಡೆದು ಪುಡಿ ಮಾಡಿದ್ದೀನಮ್ಮ. ಈ ನಟರಾಜ ಇವನು ನನಗೆ ಈ ಪಟಾಕಿ ಏಟೆಲ್ಲ ಒಂದು ಲೆಕ್ಕನ, ಏನು ಕಿಸಿ ಕಿಸಿ ಅಂತ ನಗ್ತಿದ್ಯಾ? ಇನ್ನೂ ಈ ನಟರಾಜನ ಹಿಸ್ಟ್ರಿ ಬಗ್ಗೆ ನಿನಗೆ ಗೊತ್ತಿಲ್ಲ, ಕೇಳಿದರೆ ಜನಗಳೇ ಬರ್ಸ್ಟ್ ಆಗಿಬಿಡ್ತಾರೆ ತಿಳ್ಕೊ. ಊಟ ಕೊಟ್ಟಾಯ್ತಲ್ಲ ಮತ್ತ್ಯಾಕೆ ಇಲ್ಲಿ ನಿಂತಿದ್ಯಾ ಅಂತಾರೆ ನಟರಾಜ. ಅದು ನೀರು ಅಂತ ಕೊಟ್ಟು ಹೋಗಿ ಅಲ್ಲೇ ನಿಂತ್ಕೋತಾಳೆ ಚಂದನ. ಹೋಗು ಅಂದರೆ ಇಲ್ಲೇ ನಿಂತಿದ್ದಾಳೆ, ಮತ್ತದೇ ಹಳೆ ಮ್ಯಾಟರ್ಗೆ ಬರ್ತಾಳೆ. ನಾನೇ ಇಲ್ಲಿಂದ ಜಾಗ ಖಾಲಿ ಮಾಡೋದು ಒಳ್ಳೆಯದು ಅಂತ ಈಚೆಗೆ ಬಂದು ಕೂತ್ಕೋತಾರೆ ನಟರಾಜ. ಚಂದನ ನೋಡ್ತಾ ನಿಂತಿರ್ತಾಳೆ. ಆಗ ಹರಿ ಬಂದು ಅವನು ಯಾಕ್ರಿ ಅಲ್ಲೋಗಿ ಊಟ ಮಾಡ್ತಿದ್ದಾನೆ ಅಂತಾನೆ. ನನಗೇನು ಗೊತ್ತು, ನೀವೇ ಹೋಗಿ ಕೇಳಿ ಅಂತಾಳೆ ಚಂದನ. ಊಟಕ್ಕೋಸ್ಕರನೇ ಬದುಕಿರೋ ಬಾಡಿ ಅದು, ಎಲ್ಲಿ ತಿಂದರೆ ನನಗೇನು, ನೀವು ಹೇಳಿ ಈಗ ಅಂತಾನೆ ಹರಿ. ನಂದೇನು ಅಂತಾಳೆ ಚಂದನ. ಆಫೀಸೆಲ್ಲ ಹೇಗನಿಸ್ತು ಅಂತಾನೆ ಹರಿ. ಕೆಲಸದಲ್ಲಿ ನಾನು ತುಂಬ ಕಲಿಬೇಕು ಅಂತಾಳೆ ಚಂದನ. ಜೀವನ ಅಂದರೆ ಹಾಗೆ ಅಲ್ವಾ, ಸಮುದ್ರನ ದಡದಲ್ಲಿ ನಿಂತು ನೋಡೋಕ್ಕೂ ಆಳಕ್ಕೆ ಹೋಗಿ ನೋಡೋಕ್ಕೂ ವ್ಯತ್ಯಾಸ ಇಲ್ವಾ ಅಂತಾನೆ ಹರಿ. ಕಾಲೇಜಲ್ಲಿ ಗೋಲ್ಡ್ ಮೆಡಲ್ ತಗೊಂಡಿದ್ದೀನಿ, ಇಲ್ಲಿ ತಗೋಬೇಕು ಅನ್ನೋ ಆಸೆ ಇದೆ, ನೋಡೋಣ ಅಂತಾಳೆ ಚಂದನ. ತಗೋತೀರಾ ಅಂತಾನೆ ಹರಿ. ಇವತ್ತು ಒಂದು ಶಾಪಿಂಗ್ ಮಾಲ್ ಡಿಸೈನ್ ಮಾಡಿಕೊಟ್ಟೆ, ಆದರೆ ಅದು ಅಂತ ನಡೆದಿರೋದನ್ನು ಹೇಳ್ತಾಳೆ ಚಂದನ. ಯಾರ್ರೀ ಅದು ನಿಮ್ಮ ಬೈದಿದ್ದು, ತೋರಿಸಿ ಅವರನ್ನು ಅಂತಾನೆ ಹರಿ. ಬೈದರು ಅಂತ ಯಾರು ಹೇಳಿದರು ಅಂತಾಳೆ ಚಂದನ. ಅದೇ ನಿಮಗೆ ಹಾಗೆ ಹೇಳೋಕ್ಕೆ ಅವನು ಯಾರು ಅಂತಾನೆ ಹರಿ. ಮ್ಯಾನೇಜರ್ ಅವರು ನಾರ್ಮಲ್ ಆಗಿ ಹೇಳಿದರು, ನನಗೆ ಬೇಜಾರಾಯಿತು ಅಷ್ಟೇ ಅಂತಾಳೆ ಚಂದನ. ನೀವು ತಿರುಗಿಸಿ ಉತ್ತರ ಕೊಡಬೇಕಿತ್ತು ತಾನೆ ಅಂತಾನೆ ಹರಿ. ಸ್ವಲ್ಪ ಸುಮ್ಮನೆ ಇರ್ತೀರಾ? ನಮಗೆ ಹರ್ಟ್ ಮಾಡಿದವರಿಗೆ ಮಾತಿಂದ ಉತ್ತರ ಕೊಡಬಾರ್ದು, ನಮ್ಮ ಕೆಲಸದಿಂದ ಉತ್ತರ ಕೊಡಬೇಕು, ಅದನ್ನು ನಾನು ನೋಡ್ಕೋತೀನಿ ಬಿಡಿ, ನೀವೇನು ತಲೆ ಕೆಡಿಸ್ಕೋಬೇಡಿ, ಗುಡ್ ನೈಟ್ ಅಂತ ಚಂದನ ಒಳಗೆ ಹೋಗ್ತಾಳೆ. ನನ್ನ ಹೆಂಡತಿಗೆ ಹಿಂಸೆ ಅವನು ಯಾರು ಅಂತ ಗೊತ್ತಾಗಲಿ, ಅವ್ನ ಬೂರ್ಡೆಗೆ ಬಿಸಿನೀರು ಕಾಯಿಸ್ತೀನಿ ಅಂತಾನೆ ಹರಿ. ಈಚೆ ಹರಿ ಕಾರಲ್ಲಿ ಕೂತ್ಕೊಂಡು ಚಂದನ ಆಫೀಸಿಗೆ ಹೋಗಿರೋವಾಗ ಕಾಲ್ ಮಾಡ್ತಾನೆ. ಆಗ ಚಂದನ ಮಾನಸ ಹತ್ರ ಎಕ್ಸ್ಕ್ಯೂಸ್ ಮೀ ಬಂದೆ ಅಂತ ಹೇಳಿ ಈಚೆ ಬಂದು ಹಲೋ ಅಂತಾಳೆ. ಕೆಲಸದಲ್ಲಿದ್ದೀರಾ ಅಂತಾನೆ ಹರಿ. ಇಲ್ಲ ಹೇಳಿ ಅಂತಾಳೆ ಚಂದನ. ಆಚೆ ಯಾರೋ ಈಡಿಯಟ್ ತಲೆಯಲ್ಲಿ ಏನು ಇಟ್ಕೊಂಡಿದ್ದೀರಾ, ಯಾಕೆ ಕೆಲಸಕ್ಕೆ ಬಂದು ಸಾಯ್ತೀರಾ, ಕೆಲಸದ ಟೈಮಲ್ಲಿ ಫೋನಲ್ಲಿ ಮಾತಾಡೋ ಶೋಕಿ ಎಲ್ಲ ಬೇಕಾ ನಿಮಗೆ ಅಂತಾನೆ. ಯಾರಿಗೆ ಹೇಳ್ತಾ ಇರೋದು ಅವನು ಅಂತಾನೆ ಹರಿ. ನಾನು ನಿಮಗೆ ಆಮೇಲೆ ಕಾಲ್ ಮಾಡ್ತೀನಿ ಅಂತ ಕಾಲ್ ಕಟ್ ಮಾಡ್ತಾಳೆ ಚಂದನ. ನಂತರ ಹರಿ ಸೀದಾ ಚಂದನ ಆಫೀಸಿಗೆ ಬಂದು ಗಲಾಟೆ ಮಾಡ್ತಾನೆ. ಇದರಿಂದ ಚಂದನ ಕೆಲಸ ಹೋಗುತ್ತಾ ಗೊತ್ತಿಲ್ಲ, ನೋಡೋಣ ಮುಂದಿನ ಸಂಚಿಕೆಯಲ್ಲಿ. ಇಲ್ಲಿವರೆಗೆ ನೀವು ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡೋದನ್ನು ಮರಿಬೇಡಿ.